2 ದಿನದ ನಂತರ ಕೋಳಿಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ನವೆಂಬರ್ 18, 2024ರಂದು ಒಂದು ಸಣ್ಣ ಕಾರ್ಯಕ್ರಮ ಉಂಟು. ಸೊ ಅದರ ತಯಾರಿ ಇಲ್ಲಿ ನಡೀತಾ ಉಂಟು. ಇದು ನನ್ನ ದೊಡ್ಡಪ್ಪನ ಮನೆ. ನಾಡ್ದು ಹೋಮಕ್ಕೆ ಬೇಕಾಗುವಂತ ಸಮಿತ್ತುಗಳನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಮನೆಯ ಅಂಗಳದಲ್ಲಿ ಹೋಮಕ್ಕೆ ಬೇಕಾಗುವಂತ ಆಲ್ಮೋಸ್ಟ್ ಎಲ್ಲಾ ಸಮಿತ್ತುಗಳಿದೆ. ಎಕ್ಕೆ, ಕದಿರ, ಹತ್ತಿ, ಪಾಲಶ, ಉತ್ತರಣೆ, ಅಶ್ವತ್ಥ, ದರ್ಬೆ, ಅಮೃತ ಬಳ್ಳಿ, ಗೋಳಿ, ಬಿಲ್ವ ಈ ಎಲ್ಲಾ ಸಮಿತ್ತುಗಳನ್ನು ತೋಟದಿಂದ ತಂದು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಸಣ್ಣ ಸಣ್ಣ ವಿಡಿಯೋ ಮಾಡಿ ತುಂಬಾ ಮೆಮರೀಸ್ ಕ್ರಿಯೇಟ್ ಮಾಡಿದ್ರು ನನ್ನ ಅಮ್ಮ. ಈ ದಿನ ನನಗೆ ಕೋಳಿಯೂರಿಗೆ ಹೋಗಿರ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಕೆಲಸ ಇದ್ದದ್ರಿಂದ. ಇದರಲ್ಲಿ 120, ಇದರಲ್ಲಿ ಹೋಗು, ಅದಲ್ಲಿ ಹೋಗು. ಇದರಲ್ಲಿ 40, ಇದು 40, ಇದು 40, ಇದು 40. ಕೂಗಿಲ್ಲ ಕೂ ಸರಿ ತೊಂದರೆ ಕಡ್ದು ಮಾಡಿದ್ದಾಳ ಕೋಳಿಯೂರಲ್ಲಿ ಒಂದು ಸೆಟ್ ಕೆಲಸ ಆಗ್ತಾ ಇದ್ರೆ ಉಡುಪಿಯಲ್ಲಿ ಇನ್ನೊಂದು ಸೆಟ್ ಆಫ್ ಕೆಲಸ ಆಗ್ತಾ ಉಂಟು. ಇದು ಮರುದಿನ ನಾನು ಮತ್ತೆ ಅಪ್ಪನ ಅಡಿಗೆ ಭಟ್ರ ಮನೆಗೆ ಹೋಗ್ತಾ ಇದ್ದೇವೆ. ನಮ್ಮ ಉಡುಪಿ ಸ್ಪೆಷಲ್ ಕೆಲವು ಸಿಹಿ ತಿಂಡಿ, ಖಾರ ತಿಂಡಿ ತಗೊಂಡು ನಾವೀಗ ಇವತ್ತೇ ಕೋಳಿಯೂರಿಗೆ ಹೊರಡಬೇಕು. ಕಾರ್ ಬಂದಾಗ ಸೌಭಾಗ್ಯನಿಗೆ ಸ್ವೀಟ್ಸ್ ಇದು ಪರಿಮಳ ಬರ್ತಾ ಇತ್ತು ಡಿಕ್ಕಿಂದ. ಅದಕ್ಕೆ ಅದು ಕಾಯ್ತಾ ಇತ್ತು, ಅದಕ್ಕೆ ತಿನ್ಲಿಕ್ಕೆ ಯಾವಾಗ ಸಿಗ್ತದಂತ. ಎಲ್ಲಿಗೆ ನಮ್ಮದೆಲ್ಲ ಕೆಲಸ ಆಗ್ತಾ ಇರುವಾಗನೇ ಮೂರ್ತಿ ಅಂಕಲ್, ಆಂಟಿ ಮತ್ತೆ ರಾಜೇಶ್ವರಿ ಬಂದ್ರು. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಯಾರು ಎಲ್ಲಿ ಕಾರಲ್ಲಿ ಕೂತ್ಕೊಳ್ಳೋದಂತ. ಸುಮಾರು ಹೊತ್ತು ಡಿಸ್ಕಷನ್ ಆದ ನಂತರ ನಾವು 7 ಜನ ಕೂಡ ಕಾರಲ್ಲಿ ಸೆಟ್ ಆದ್ವಿ. ಉಡುಪಿಯಿಂದ ಕೋಳಿಯೂರು ಆಲ್ಮೋಸ್ಟ್ 120 ಕಿಲೋಮೀಟರ್ಸ್. ಈ ಲಾಂಗ್ ಜರ್ನಿಯಲ್ಲಿ ನಮಗೆ ಒಂದು ಸಣ್ಣ ಬ್ರೇಕ್ ಅಂತೂ ಮ್ಯಾಂಡೇಟರಿ ಆಗಿತ್ತು. ಚಪ್ಪಡ ಅಂದ್ರೆ ಎಂತ ಅಂತ ಇಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಚಪ್ಪಡ ಅಂತ ವರ್ಡ್ ಯೂಸ್ ಮಾಡೋದಿಲ್ಲ, ಕರ್ಬೂಜ ಅಥವಾ ಮಸ್ಕ್ ಮೆಲನ್ ಅಂತ ಹೇಳುದಲ್ವಾ. ಹಾಗೆ ಇಲ್ಲಿ ನಾವು ಜ್ಯೂಸ್, ಟೀ, ಕಾಫಿ, ಐಸ್ ಕ್ರೀಮ್ಸ್ ಎಲ್ಲ ತಿಂದ್ಕೊಂಡು ನಮ್ಮ ಜರ್ನಿ ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಈಗ ನಾವು ಕೋಳಿಯೂರು ದೇವಸ್ಥಾನಕ್ಕೆ ಬಂದ್ವಿ, ಹಾಲಿಗೆ ಬಂದ್ವಿ. ನಾಳೆ ನನ್ನ ಅಪ್ಪನ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇದೇ ಹಾಲಲ್ಲಿ ಆಗೋದು. ಈಗ 5:15 ಆಯ್ತಷ್ಟೇ. ಫುಲ್ ಮೋಡ ಮತ್ತು ಸ್ಟಾರ್ಟ್ ಆಯಿತು, ಗುಡುಗು ಮಿಂಚು ಎಲ್ಲ. ಇದು ನಮ್ಮ ದೇವಸ್ಥಾನ. ಹಾಗೆ ಅಮ್ಮ ಇದ್ದಾರೆ. ಹಾಯ್ ಆಂಟಿ. ಹಾಯ್ ರಾಜೇಶ್ವರಿ. ಹಿಂದೆಲ್ಲ ಬೋರ್ಡ್
ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕಾರಿಂದ ಲಗೇಜ್ ಎಲ್ಲ ತೆಗೆದು ಹಾಲಲ್ಲಿ ಇಡಬೇಕು. ಹಾಯ್ ಮೂರ್ತಿ ಅಂಕಲ್. ವ್ಲಾಗ್ ನನ್ನದು, ಯೂಟ್ಯೂಬ್ ವ್ಲಾಗ್. ಹಾಯ್ ಪ್ರತೀಕ್. ಬರ್ಲಿ 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 ಸಾಕು. ಓ ಇಲ್ಲ, ಬೀಳಲಿಲ್ಲ. ನಂದು ಡಿಕ್ಕಿ ಫುಲ್ ಉಂಟು ಐಟಮ್ಸ್. ಇದು ಅಡುಗೆ ಕೋಣೆ, ಮತ್ತೆ ತೋರಿಸ್ತೇನೆ. ಈಗ ಫುಲ್ ಕತ್ತಲೆ. ಯಾವ ಕೋಣೆ? ಕರೆಂಟ್ ಇಲ್ಲ, ಕತ್ತಲೆ. ಈಗ ನಾವು ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೇವೆ. ಮೊನ್ನೆ ಅಪ್ಪ ಅಮ್ಮ ಬರುವಾಗ ಇಲ್ಲಿ ಒಂದು ಕಾರ್ ಫುಲ್ ಐಟಮ್ಸ್ ಇಟ್ಟಿದ್ರು. ಇದನ್ನು ನಾವು ಇಲ್ಲಿಂದ ತಕ್ಕೊಂಡು ಹಾಲಿಗೆ ಹೋಗಿ ಅನ್ಲೋಡ್ ಮಾಡಬೇಕು. ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಮಾತಾಡ್ತಾ ಇದ್ದ ಹಾಗೆ ನಾವಿಲ್ಲಿ ಗೂಡ್ಸ್ ಕಾರಿಗೆ ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದಿಷ್ಟು ಐಟಮ್ಸ್ ಇಲ್ಲಿಟ್ಟದ್ದು ಆಲ್ಮೋಸ್ಟ್ 7-8 ದೊಡ್ಡ ದೊಡ್ಡ ಚೀಲಗಳೇ ಇತ್ತು. ನಾನು, ಅಣ್ಣ, ಮೂರ್ತಿ ಮಾಮ ಎಲ್ಲ ಒಂದೊಂದೇ ಗೂಡ್ಸ್ ಅನ್ನು ಕಾರಿನ ಡಿಕ್ಕಿಗೆ, ಸೀಟಿಗೆಲ್ಲ ತುಂಬಿಸ್ತಾ ಇದ್ದೇವೆ. ಮೂರ್ತಿ ಮಾಮ ಅಂದರೆ ನನ್ನ ಅಪ್ಪನ ಬೆಸ್ಟ್ ಫ್ರೆಂಡ್. ನನ್ನ ಅಪ್ಪ ಮತ್ತು ಮೂರ್ತಿ ಮಾಮ ಉಜಿರೆ STM ಕಾಲೇಜಲ್ಲಿ ಒಟ್ಟಿಗೆ ಕಲ್ತದ್ದು. ನನ್ನ ಅಪ್ಪ ಸೈನ್ಸ್ ಸ್ಟೂಡೆಂಟ್ ಆಗಿದ್ರು, ಮೂರ್ತಿ ಮಾಮ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ರು. ಮಳೆ ಬಂತು. ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ದೊಡ್ಡಪ್ಪನ ಮನೆಗೆ ಹೋಗಿ ಎಲ್ಲ ಐಟಮ್ಸ್ ಡಿಕ್ಕಿಗೆ ಹಾಕ್ತೀವಿ. ಈಗ ಪುನಃ ಅದನ್ನು ರೂಮಲ್ಲಿ ಹೋಗಿಡಬೇಕು. ಜೋರಂದ್ರೆ ಜೋರು, ಮಾತಾಡೋದು ಸಮೇತ ಕೇಳ ಅಷ್ಟು ಜೋರು ಮಾಡಿ. ಈಗ ಗಂಟೆ 6:30 ಸಹ ಆಗಲಿಲ್ಲ, ಆದರೆ ಫುಲ್ ಕತ್ತಲೆ, ಫುಲ್ ಜೋರು ಮಳೆ. ನಾಳೆ ಹೋಮದ ತಯಾರಿ ಮಾಡ್ತಾ ಇದ್ದಾರೆ ಈಗವೇ. ಈಗ ಜನರೇಟರ್ ಹಾಕಿದ್ರು. ಈಗ ನಮಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ನಾವು ಹೊರಡ್ತಾ ಇದ್ದೇವೆ. ಹೋಮಕುಂಡ ಸಹ ರೆಡಿ ಆಯಿತು ನಾಳೆಗೆ ಇಲ್ಲಿ. ಇದು ಹಾಲ್. ಆಗ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ತುಂಬ ದೊಡ್ಡ ಉಂಟು ಹಾಲ್. ಅದು ಯಾವ ಮುಚ್ಚಿಲ್ದ ಹೋಗ್ತೈತಿ ಕಲ್ಲಿ. ನಾಳೆ ಹೋಮಕ್ಕೆ ಬೇಕಾಗುವಂಥ ಎಲ್ಲ ಸಮೇತ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಎಲ್ಲ ಸೆಟ್ ಮಾಡಿ ಆಯಿತು.
ಅದು ವಿಡಿಯೋ ಸೇರ್ಸದಾ ಸೆಟ್ಟಿಂಗ್ ಆಯ ಕಷ್ಟ ರಾತ್ರಿ ಊಟ ಆದ ನಂತರ ನಾವು ದೊಡ್ಡಪ್ಪನ ಮನೆಗೆ ಹೋಗಿ ಮಲಗಿದ್ವಿ.